ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ಈ ವಿಡಿಯೋದಲ್ಲಿ ಮುಂಬೈ ಇಂಡಿಯನ್ಸ್ ವರ್ಸಸ್ ಗುಜರಾತ್ ಫೈನಲ್ ಮ್ಯಾಚ್ಗೆ ಡ್ರೀಮ್ 11 ಟೀಮ್ ಅನಾಲಿಸಿಸ್ ಬಗ್ಗೆ ತಿಳಿಸ್ಕೊಡ್ತೀನಿ ಸ್ನೇಹಿತರೆ. ವಿಡಿಯೋನ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ಇಲ್ಲಿ ಶೋ ಆಗ್ತಿರುವಂಥ ಮೊದಲನೇ ಟೀಮ್ನ ನೋಡ್ಬೋದು ಸ್ನೇಹಿತರೆ. ನಾನು ಡೈರೆಕ್ಟಾಗಿ ಟೀಮ್ ಅನಾಲಿಸಿಸ್ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ, ನಾನು ಯಾವುದೇ ಎಕ್ಸ್ಪ್ಲನೇಷನ್ ಕೊಡ್ತಾ ಇಲ್ಲ ಸ್ನೇಹಿತರೆ. ಇಲ್ಲಿ ನೋಡ್ಬೋದು ನೀವು, ನಾನಿಲ್ಲಿ ಆ್ಯಸ್ ಎ ಓಪನರ್ಸ್ ಯಾರೆಲ್ಲ ಇದ್ದಾರೆ ಅವ್ರನ್ನ ಮೇಯ್ನಾಗಿ ತೊಗೊಂಡು ಒಂದು ಟೀಮ್ನ ಮಾಡಿದ್ದೀನಿ ಸ್ನೇಹಿತರೆ. ಇಲ್ಲಿ NCR ಭಟ್ ಅವರಿದ್ದಾರೆ, ಭಾಟಿ ಅವರಿದ್ದಾರೆ, ಲೆನಿಂಗ್ ಅವರಿದ್ದಾರೆ, ಕೌರು, ವರ್ಮಾ, ಜಾನ್ಸನ್, ಮ್ಯಾಥ್ಯೂ, NCR ಭಟ್, ಕೆರ್, ಸುದರ್ಲ್ಯಾಂಡ್ ಹಾಗೂ ಬೆಸ್ಟ್ ಬೌಲರ್ ಆದಂತಹ ಪ್ಯಾಂಡೆ ಅವರಿದ್ದಾರೆ, ಹಾಗೂ ಗುಪ್ತಾ ಅವರು ಕೂಡ ಇದ್ದಾರೆ ಸ್ನೇಹಿತರೆ. ಇಲ್ಲಿ ನೋಡ್ಬೋದು ನೀವು, ಭಾಟಿಯಾ ಹಾಗೂ ಮ್ಯಾಥ್ಯೂ ಒಂದು ಒಳ್ಳೆ ಪಾರ್ಟ್ನರ್ಶಿಪ್ನ ಕೂಡ ಬಿಲ್ಡ್ ಮಾಡೋದು ಸ್ನೇಹಿತರೆ ಲಾಸ್ಟು ಸೆಮಿಫೈನಲ್ ಮ್ಯಾಚಸ್ನಲ್ಲಿ. ಅದರಲ್ಲಿ ಮ್ಯಾಥ್ಯೂ NCR ಭಟ್ ಅಂತೂ ಸಖತ್ತಾಗಿಯೇ ಪಾರ್ಟ್ನರ್ಶಿಪ್ನ ಬಿಲ್ಡ್ ಮಾಡಿದ್ರು, ಒಂದು ಒಳ್ಳೆ ಯೂಸ್ ಸ್ಕೋರ್ನ ಸೆಟ್ ಮಾಡಿ ಕೊಟ್ಟರು ಮುಂಬೈ ಇಂಡಿಯನ್ಸ್. ಆ್ಯಂಡ್ ಇದರಲ್ಲಿ NCR ಭಟ್, ಮ್ಯಾಥ್ಯೂ ಏನಿದ್ದಾರೆ ಇಬ್ಬರು ಕೂಡ ಬೆಸ್ಟ್ ಆಲ್ರೌಂಡರ್ ಇನ್ ಮುಂಬೈ ಟೀಮ್ ಸ್ನೇಹಿತರೆ. ಇನ್ನು ಲೆನಿಂಗ್, ವರ್ಮಾ ಅವರು ಇಬ್ಬರು ಕೂಡ ಒಳ್ಳೆ ಬೆಸ್ಟ್ ಓಪನರ್ಸ್. ಈಗ ಮ್ಯಾಥ್ಯೂ, ಭಾಟಿಯಾ, NCR ಭಟ್ ಹೇಗಿದ್ದಾರೆ ಹಾಗೆ ಕೂಡ ವರ್ಮಾ ಹಾಗೂ ಲೆನಿಂಗ್ ಅವರು ಕೂಡ ಒಳ್ಳೆ ಓಪನರ್ ಸ್ನೇಹಿತರೆ. ಇನ್ನು ಜಾನ್ಸನ್, ಸುದರ್ಲ್ಯಾಂಡ್, ಕೆರ್ ಅವರು ಇವರು ಮೂರು ಜನ ಏನಿದ್ದಾರೆ ಇದರಲ್ಲಿ ಇಬ್ಬರು ಡೆಲ್ಲಿ ಕ್ಯಾಪಿಟಲ್ಸ್ನ ಬೆಸ್ಟ್ ಆಲ್ರೌಂಡರ್. ಆ್ಯಂಡ್ ಕೆರ್ ಅವರು ಕೂಡ ಯಾವುದೇ ಮ್ಯಾಚ್ ಈಗ ಪ್ರೀವಿಯಸ್ 2-3 ಮ್ಯಾಚಸ್ನಲ್ಲಿ ಯಾವುದೇ ಪರ್ಫಾರ್ಮೆನ್ಸ್ ಬಂದಿಲ್ಲ. ನಾವು ಇವತ್ತೊಂದು ಇವ್ರ ಕಡೆಯಿಂದ ಒಂದೊಳ್ಳೆ ಬಿಗ್ ಇನ್ನಿಂಗ್ಸ್ ನಾವು ಎಕ್ಸ್ಪೆಕ್ಟ್ ಮಾಡ್ಬೋದು ಸ್ನೇಹಿತರೆ. ಬಿಕಾಸ್ ನೀವು ಲಾಸ್ಟ್ ಮ್ಯಾಚಸ್ನಲ್ಲಿ ನೋಡ್ಬೋದು, ನೀವು ಗುಜರಾತ್ ಅವರು ಗಿಬ್ಸನ್ ಅವರು ಯಾವ ಥರ ಆಡಿದ್ರು ಯಾರೂ ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ. ಡಾಟ್ ಇನ್ ಅವ್ರ ಪ್ಲೇಸ್ಗೆ ರೀಪ್ಲೇಸ್ಮೆಂಟ್ಗೆ ಬಂದವರು 2 ವಿಕೆಟ್ನ ತೊಗೊಂಡ್ರು, ಒಂದು 27 ಸ್ಕೋರ್ನ ಹೊಡೆದ್ರು ಸ್ನೇಹಿತರೆ. ಬೆಸ್ಟ್ ಪ್ಲೇಯರ್ ಇನ್ ಗುಜರಾತ್ ಆಗಿ ಮೊನ್ನೆ ಆಡಿದರು. ಸೊ ಹಾಗೆಯೇ ಕೆರ್ ಅವ್ರನ್ನ ಕೂಡ ಇವತ್ತು ನಾವು ಅದೇ ಥರನೇ ನೋಡ್ಬೋದು. ಇನ್ನು ಬೌಲರ್ಸಲ್ಲಿ ನೋಡೋದಾದರೆ ಇಲ್ಲಿ ಇಸ್ಮಾಯಿಲ್ ಅವ್ರನ್ನ ಕೂಡ ತೊಗೋಬೋದಿತ್ತು, ಬಟ್ ನಾನು ಇಸ್ಮಾಯಿಲ್ ಅವ್ರನ್ನ ತೊಗೊಂಡಿಲ್ಲ. ಬಿಕಾಸ್ ಟೀಮ್ ಹೇಗಿರುತ್ತೆ ಅಂದರೆ ಸ್ನೇಹಿತರೆ, ಎಲ್ಲರೂ ಇವ್ರು ಆಡ್ತಾರೆ, ಇವರೇ ಬೆಸ್ಟ್ ಬೌಲರ್ ಅಂತ ನಾವು ಚೂಸ್ ಮಾಡ್ಕೊತೀವಿ. ಬಟ್ ನಾವು ಯಾರನ್ನ ಬಿಟ್ಟಿರ್ತೀವಿ ಅವರೇ ವಿಕೆಟ್ನ ತೊಗೊಳ್ಳುವಂಥ ಚಾನ್ಸಸ್ ಇರುತ್ತೆ. ಸೊ ಹಾಗಾಗಿ ನಾನು ಇಲ್ಲಿ ಗುಪ್ತಾ ಹಾಗೂ ಪ್ಯಾಂಡೆ ಅವ್ರನ್ನ ತೊಗೊಂಡಿದ್ದೀನಿ ಸ್ನೇಹಿತರೆ. ಇಲ್ಲೇನಪ್ಪ ಅಂತ ಹೇಳಿದ್ರೆ, ಕ್ಯಾಪ್ಟನಾಗಿ ಮ್ಯಾಥ್ಯೂ ಅವ್ರನ್ನ, ಕೌರವ್ರನ್ನ ತೊಗೊಂಡಿದ್ದೀನಿ. ಇನ್ ಕೇಸ್ ಏನಾದರೂ ಟಾಸ್ನ ಗೆದ್ದು ಡೆಲ್ಲಿ ಕ್ಯಾಪಿಟಲ್ ಚೇಸಿಂಗ್ನ ತೊಗೊಂಡ್ರೆ ಫಸ್ಟ್ ಓಪನಿಂಗ್ ಬರುವಂಥ ಮ್ಯಾಥ್ಯೂ ಹಾಗೂ ಭಾಟಿಯಾ ಇಬ್ಬರು ಏನಾದರೂ ಒಂದು ಒಳ್ಳೆ ಪಾರ್ಟ್ನರ್ಶಿಪ್ನ ಬಿಲ್ಡ್ ಮಾಡಿ NCR ಭಟ್ ಏನಾದರೂ ಒಂದು 20-32 ಸ್ಕೋರ್ನ ಹೊಡೆದು ವಿಕೆಟ್ನ ಕಳ್ಕೊಂಡ್ರೆ, ನೆಕ್ಸ್ಟ್ ಬರುವಂಥ ಕೌರವ್ರು ಏನಾದರೂ ಅವರಿಗೆ ಮ್ಯಾಕ್ಸಿಮಮ್ 30 ಬಾಲ್ ಸಿಕ್ಕಿದ್ರೆ ಸಾಕು ಸ್ನೇಹಿತರೆ. ಮೋರ್ ದೆನ್ 60-70 ಹೊಡೆಯುವಂಥ ಎಬಿಲಿಟಿ ಇರುವಂಥ ಪ್ಲೇಯರ್. ಬೇಕಾದ್ರೆ ನೀವು ಮೊನ್ನೆ ಲಾಸ್ಟ್ ಮ್ಯಾಚಸ್ನಲ್ಲಿ ನೋಡ್ಬೋದು 34ನ ಹೊಡೆದಿದ್ದಾರೆ ಸ್ನೇಹಿತರೆ. ಸೊ ಒಳ್ಳೆ ಎಬಿಲಿಟಿ ಇದೆ. ಸೊ ಮ್ಯಾಥ್ಯೂ ಒಳ್ಳೆ ಫಾರ್ಮ್ನಲ್ಲಿದ್ದಾರೆ. ಸೊ ಹಾಗಾಗಿ ಇವರಿಬ್ಬರದ್ದು ಕಾಂಬಿನೇಷನ್ ತುಂಬಾ ಚೆನ್ನಾಗಿರುತ್ತೆ. ಸೊ ಹಾಗಾಗಿ ಇಲ್ಲಿ ಇವರಿಬ್ಬರನ್ನ ನಾನು ತೊಗೊಂಡಿದ್ದೀನಿ. ನೀವೇನಾದರೂ ಚೇಂಜಸ್ನ ಮಾಡ್ಕೋಬೇಕಂತಿದ್ರೆ ನೀವು ವೈಸ್ ಕ್ಯಾಪ್ಟನಾಗಿ NCR ಭಟ್ ಅವ್ರನ್ನ ಕೂಡ ತೊಗೋಬೋದು, ಅಥವಾ ವರ್ಮಾ ಅವ್ರನ್ನ ಕೂಡ ತೊಗೋಬೋದು ಸ್ನೇಹಿತರೆ. ಇಲ್ಲಿ ಶೋ ಆಗ್ತಿರುವಂಥ ಎರಡನೇ ಟೀಮ್ನ ನೋಡ್ಬೋದು. ಭಾಟಿಯಾ ಅವರಿದ್ದಾರೆ, ಕೌರ್ ಅವರಿದ್ದಾರೆ, ರೋಡ್ರಿಗಸ್ ಅವರಿದ್ದಾರೆ, ಆ್ಯಂಡ್ ಜಾನ್ಸನ್, ಮ್ಯಾಥ್ಯೂ, NCR ಭಟ್, ಕಾಪ್, ಕೆರ್, ಸುದರ್ಲ್ಯಾಂಡ್. ಆ್ಯಂಡ್ ಬೌಲರ್ಸ್ಗಳಲ್ಲಿ ಇಸ್ಮಾಯಿಲ್ ಅವ್ರನ್ನ ತೊಗೊಂಡಿದ್ದೀನಿ, ಪ್ಯಾಂಡೆ ಅವ್ರನ್ನ ತೊಗೊಂಡಿದ್ದೀನಿ ಸ್ನೇಹಿತರೆ. ಇಲ್ಲಿ ನೀವು ಮೋರ್ ದೆನ್ 80% ನೋಡೋದಾದರೆ ನಾನು ಇಲ್ಲಿ 6 ಮೆಂಬರ್ಸ್ನ ಆಲ್ರೌಂಡರ್ಸ್ನೇ ತೊಗೊಂಡಿದ್ದೀನಿ ಸ್ನೇಹಿತರೆ. ಈಗ WPLನಲ್ಲಿ 2025 ಎಲ್ಲ ಮ್ಯಾಚಲ್ಲೂ ಕೂಡ ಆಲ್ರೌಂಡರ್ಸೇ ಕ್ಲಿಕ್ ಆಗಿರೋದು ಸ್ನೇಹಿತರೆ. ಅದರಲ್ಲಿ ಎಲ್ಲೂ ಒಬ್ಬರು ಅಥವಾ ಇಬ್ಬರು ಓಪನರ್ ಬ್ಯಾಟರ್ಸು ಕ್ಲಿಕ್ ಆಗಿದ್ದಾರೆ. ಅದರಲ್ಲೂ ಡೆಲ್ಲಿ ಕ್ಯಾಪಿಟಲ್ಸ್ ಏನಿದ್ದಾರೆ ಅದರಲ್ಲಿ ಬೆಸ್ಟ್ ಓಪನರ್ಸ್ ಅಂದರೆ ಲೆನಿಂಗ್ ಆ್ಯಂಡ್ ವರ್ಮಾ ಅವರು, ಇವರಿಬ್ಬರು ಕೂಡ ಪ್ರತಿ ಮ್ಯಾಚ್ನಲ್ಲೂ ಕ್ಲಿಕ್ ಆಗಿದ್ದಾರೆ. ಬಿಕಾಸ್ ಅವರಿಬ್ಬರು ಆಲ್ರೌಂಡರ್ಸ್ ಅಲ್ಲ. ಬಟ್ ಇನ್ನು ಮ್ಯಾಥ್ಯೂಸ್, NCR ಭಟ್ ಮುಂಬೈ ಟೀಮ್ ನೋಡೋದಾದರೆ ಕಂಪ್ಲೀಟ್ಲಿ ಮ್ಯಾಚ್ನೇ ಚೇಂಜ್ ಮಾಡಿದ್ದಾರೆ ಸ್ನೇಹಿತರೆ. ಸೊ ಆ ನಿಟ್ಟಿನಲ್ಲಿ ನಾನಿಲ್ಲಿ ಹೆಚ್ಚಾಗಿ ಆಲ್ರೌಂಡರ್ಸ್ನ ತೊಗೊಂಡಿದ್ದೀನಿ ಸ್ನೇಹಿತರೆ. ಇಲ್ಲಿ ಈಕ್ವಲ್ ಆಗಿ 3 ಜನ ಡೆಲ್ಲಿ ಕ್ಯಾಪಿಟಲ್ಸ್ ಪ್ಲೇಯರ್ಸ್ ಇದ್ದಾರೆ, ಹಾಗೂ 3 ಜನ ಮುಂಬೈ ಇಂಡಿಯನ್ಸ್ ಪ್ಲೇಯರ್ಸ್ ಇದ್ದಾರೆ. ಇನ್ನು ಓಪನರ್ಸಲ್ಲಿ ಕೌರ್, ಭಾಟಿ ಅವರು ಇದ್ದಾರೆ, ರೋಡ್ರಿಗಸ್ ಇದ್ದಾರೆ. ಸೊ ಇವತ್ತು ನನ್ನ ಪ್ರಕಾರ ಇಸ್ಮಾಯಿಲ್, ಕೆರ್ ಇವರಿಬ್ಬರಲ್ಲಿ ಒಬ್ಬರಿಗೆ 2-3 ವಿಕೆಟ್ ಬೀಳೋ ಚಾನ್ಸಸ್ ಇದೆ. ಆ್ಯಂಡ್ ಇದರಲ್ಲಿ ಪ್ಯಾಂಡೆ ಅವರು ಡೆಫಿನೆಟ್ಲಿ ಅವರು ಡೆಲ್ಲಿ ಕ್ಯಾಪಿಟಲ್ಸ್ನ ಬೆಸ್ಟ್ ಬೌಲರ್ ಅಂತಲೇ ಹೇಳ್ಬೋದು ಸ್ನೇಹಿತರೆ. ಇನ್ನು ನಾನಿಲ್ಲಿ ಸುದರ್ಲ್ಯಾಂಡ್, NCR ಭಟ್ ಅವ್ರನ್ನ ಕ್ಯಾಪ್ಟನಾಗಿ ವೈಸ್ ಕ್ಯಾಪ್ಟನಾಗಿ ತೊಗೊಂಡಿದ್ದೀನಿ. ಏನಕ್ಕಪ್ಪ ಅಂತ ಹೇಳಿದ್ರೆ, ಸುದರ್ಲ್ಯಾಂಡ್ ಅವರು ಪ್ರೀವಿಯಸ್ 2 ಮ್ಯಾಚಸ್ಸಿಂದ ಯಾವುದೇ ಪರ್ಫಾರ್ಮೆನ್ಸ್ ಬಂದಿಲ್ಲ. ಆ್ಯಂಡ್ ಬ್ಯಾಟಿಂಗ್ನಲ್ಲೂ ಹಾಗೂ ಬೌಲಿಂಗ್ನಲ್ಲಿ ಒಳ್ಳೆ ಪಾಯಿಂಟ್ನ ತರುವಂಥ ಎಬಿಲಿಟಿ ಇರುವಂಥ ಪ್ಲೇಯರ್ಸ್ ಅಂತಲೇ ಹೇಳ್ಬೋದು ಸ್ನೇಹಿತರೆ. ಇನ್ನು NCR ಭಟ್ ಬಗ್ಗೆ ಮಾತಾಡೋಕ್ಕೆ ಮಾತೇ ಇಲ್ಲ ಸ್ನೇಹಿತರೆ, ಒಳ್ಳೆ ಫಾರ್ಮಲ್ಲಿದ್ದಾರೆ. ಆ್ಯಂಡ್ ಇವತ್ತು ನನ್ನ ಗೆಸ್ ಪ್ರಕಾರ ಡೆಲ್ಲಿ ಕ್ಯಾಪಿಟಲ್ಸ್ ಟಾಸ್ನ ಗೆಲ್ಬೋದು. ಸೊ ಡೆಲ್ಲಿ ಕ್ಯಾಪಿಟಲ್ ಟಾಸ್ನ ಗೆದ್ದು ಚೇಸಿಂಗ್ನ ಚೂಸ್ ಮಾಡಿದೆ, ಇಲ್ಲಿ ಡೆಲ್ಲಿ ಕ್ಯಾಪಿಟಲ್ಸ್ ಮ್ಯಾಚ್ ವಿನ್ ಆಗೋ ಚಾನ್ಸಸ್ ಇರುತ್ತೆ ಸ್ನೇಹಿತರೆ. ಸೊ ಬಿಕಾಸ್ ಫಸ್ಟಿಂದಲೂ ಒಂದೇ ಒಂದು ಮ್ಯಾಚ್ ಸೋಲದೆ ಡೈರೆಕ್ಟಾಗಿ ಫೈನಲ್ಗೆ ಹೋಗಿ ಕೂತ್ಕೊಂಡಿದ್ದಾರೆ. ಸೊ ಡೆಲ್ಲಿ ಕ್ಯಾಪಿಟಲ್ಸ್ ತುಂಬಾ ಸ್ಟ್ರಾಂಗ್ ಇದೆ ಸ್ನೇಹಿತರೆ. ಅದರಲ್ಲೂ ಅವರು ಆಲ್ರೌಂಡರ್ಸ್ ಹಾಗೂ ಓಪನರ್ಸ್ ರೋಡ್ರಿಗಸ್, ವರ್ಮಾ, ಲೆನಿಂಗ್ ಅವರು ಏನಿದ್ದಾರೆ ಒಳ್ಳೆ ಫಾರ್ಮಲ್ಲೇ ಇದ್ದಾರೆ. ಇಲ್ಲಿ ನೀವೇನಾದರೂ ಚೇಂಜಸ್ನ ಮಾಡ್ಕೋಬೇಕು ಅಂತ ಇದ್ದರೆ ಸ್ನೇಹಿತರೆ, ಇಲ್ಲಿ ನೀವು ರೋಡ್ರಿಗಸ್ ಅವ್ರನ್ನ ತೆಗೆದು ವರ್ಮಾ ಅಥವಾ ಲೆನಿಂಗ್ ಅವ್ರನ್ನ ಹಾಕ್ಕೋಬೋದು, ಅಥವಾ ಭಾಟಿ ಅವ್ರನ್ನ ತೆಗೆದು ನೀವು ಬ್ರೈಸಿ ಅವ್ರನ್ನ ಹಾಕ್ಕೊತೀನಿ ಅಂದರೂ ಚೂಸ್ ಮಾಡ್ಕೋಬೋದು ಸ್ನೇಹಿತರೆ. ಬಟ್ ಇಲ್ಲಿ ಇಸ್ಮಾಯಿಲ್, ಪಾಂಡೆ ಅವರು ಏನಿದ್ದಾರೆ ಮೇಯ್ನ್ ಬೌಲರ್ಸ್, ಬೋತ್ ಟೀಮ್ಗೂ ಬೆಸ್ಟ್ ಬೌಲರ್ ಆ್ಯಂಡ್ ಮೇಯ್ನ್ ಬೌಲರ್ ಅಂತಲೇ ಹೇಳ್ಬೋದು ಸ್ನೇಹಿತರೆ. ಇಲ್ಲಿ ನೀವು NCR ಭಟ್ ಅವ್ರನ್ನ ತೆಗೆದು ಕೆರ್ ಅವ್ರನ್ನ ಕೂಡ ನೀವು ವೈಸ್ ಕ್ಯಾಪ್ಟನಾಗಿ ಚೂಸ್ ಮಾಡ್ಕೊತೀನಿ ಅಂದರೂ ಮಾಡ್ಬೋದು, ಅಥವಾ ಕಾಪ್ ಅವ್ರನ್ನ ಕ್ಯಾಪ್ಟನ್ ಆಗಿ ಚೂಸ್ ಮಾಡ್ತೀನಿ ಅಂದರೂ ಮಾಡ್ಬೋದು ಸ್ನೇಹಿತರೆ. ಹೋಗ್ತಿರುವಂಥ ಮೂರನೇ ಟೀಮನ್ನು ನೋಡ್ಬೋದು ಸ್ನೇಹಿತರೆ. ಇಲ್ಲಿ ಬ್ರೈಸಿ ಅವರಿದ್ದಾರೆ, ಭಾಟಿಯಾ, ಲೆನಿಂಗ್, ಕೌರ್, ರೋಡ್ರಿಗಸ್, ಮ್ಯಾಥ್ಯೂ, NCR ಭಟ್, ಕಾಪ್, ಸುದರ್ಲ್ಯಾಂಡ್, ಕೌರ್,
ಇಸ್ಮಾಯಿಲ್ ಅವರಿದ್ದಾರೆ ಸ್ನೇಹಿತರೆ. ಇಲ್ಲಿ ನಾನು ಭಾಟಿ ಅವ್ರನ್ನ ವೈಸ್ ಕ್ಯಾಪ್ಟನ್ ಆಗಿ ತೊಗೊಂಡಿದ್ದೀನಿ, ಲೆನ್ನಿಂಗ್ ಅವ್ರನ್ನ ಕ್ಯಾಪ್ಟನ್ ಆಗಿ ತೊಗೊಂಡಿದ್ದೀನಿ. ರೀಸನ್ ಏನಪ್ಪ ಅಂತ ಹೇಳಿದ್ರೆ ಪ್ರೀವಿಯಸ್ ಮ್ಯಾಚಸ್ನಲ್ಲಿ ಭಾಟಿ ಅವರು ಒಂದೊಳ್ಳೆ ಫಾರ್ಮ್ಯಾಟ್ನ ಅಂದರೆ ಒಂದೊಳ್ಳೆ ಸ್ಟೇಜ್ನ ಸೆಟ್ ಮಾಡಿ ಕೊಟ್ಟರು ಮುಂಬೈ ಇಂಡಿಯನ್ಸ್ ಅವ್ರಿಗೆ. ಬಟ್ ದುರದೃಷ್ಟ ಬೇಗನೆ ಔಟ್ ಆದರು. ಸೊ ಇವತ್ತೇನಾದರೂ ಅವ್ರ ಬ್ಯಾಟಿಂದ ನಾವು ಒಂದು ಒಳ್ಳೆ 50ನ ನೋಡ್ಬೋದು, ಅಥವಾ WPL 2025 ಒಂದು ಸೆಂಚುರಿ ಬರೋ ಚಾನ್ಸಸ್ ಕೂಡ ಇದೆ. ಫೈನಲ್ ಮ್ಯಾಚ್ ಆಗಿರೋದ್ರಿಂದ ಹೈ ವೋಲ್ಟೇಜ್ ಮ್ಯಾಚ್ ಆಗಿರುತ್ತೆ, ಎಲ್ಲರೂ ರೊಚ್ಚಿಗೆ ಗೆದ್ದಿರ್ತಾರೆ. ಸೊ ಒಂದು ಯೂಜ್ ಸ್ಕೋರ್ ಮ್ಯಾಚ್ ನೋಡೋಕೆ ಇವತ್ತು ನಮಗೆ ಸಿಗುತ್ತೆ. ಲೆನ್ನಿಂಗ್ ಅವರು ಹಾಗೂ ವರ್ಮಾ ಅವ್ರು ಏನಿದ್ದಾರೆ ಸ್ನೇಹಿತರೆ, ಬೆಸ್ಟು ಓಪನರ್ ಆ್ಯಂಡ್ ಬಿಗ್ ಹಿಟ್ ಎಬಿಲಿಟಿ ಹೊಡೆಯುವಂಥ ಇಬ್ಬರು ಓಪನರ್ಸ್ ಅವರು. ಸೊ ಇಲ್ಲಿ ನಾನು ರೋಡ್ರಿಗಸ್ ಅವ್ರನ್ನ ನೀವು ತೆಗೆದು ನೀವು ವರ್ಮಾ ಅವ್ರನ್ನ ಚೂಸ್ ಮಾಡ್ಕೊತೀರಿ ಅಂದರೆ ಮಾಡ್ಕೋಬೋದು ಸ್ನೇಹಿತರೆ. ಮ್ಯಾಥ್ಯೂ, NCR ಭಟ್, ಕಾಪ್, ಸುದರ್ಲ್ಯಾಂಡ್, ಕೌರ್ ಏನಿದ್ದಾರೆ ಇವರು 4-5 ಜನದಲ್ಲಿ NCR ಭಟ್, ಮ್ಯಾಥ್ಯೂ ಅವ್ರು ಬಿಡಿ, ಅವ್ರ ಫಾರ್ಮಲ್ಲೇ ಇದ್ದಾರೆ. ಇನ್ನು ಕೌರ್ ಅಥವಾ ಕೆರೋಲಿ, ನೀವು ಇಬ್ಬರಲ್ಲಿ ಯಾರನ್ನಾದರೂ ಈ ಒಬ್ಬರನ್ನ ಚೂಸ್ ಮಾಡ್ಕೊಳ್ಳಿ. ಆದರೆ ನಾನು ಇಲ್ಲಿ ಕೌರ್ ಅವ್ರನ್ನ ಚೂಸ್ ಮಾಡ್ಕೊಂಡಿದ್ದೀನಿ. ಬಿಕಾಸ್ ನಾವು ಯಾರನ್ನ ಪ್ರಿಡಿಕ್ಟ್ ಮಾಡಲ್ವೋ ಅವರೇ ಮ್ಯಾಚ್ನಲ್ಲಿ ಬೆಸ್ಟ್ ಇನ್ನಿಂಗ್ಸ್ ಆಡೋ ಚಾನ್ಸಸ್ ಇರುತ್ತೆ ಸ್ನೇಹಿತರೆ. ಸೊ ಹಾಗಾಗಿ ನಾನು ಅವ್ರನ್ನ ಚೂಸ್ ಮಾಡ್ಕೊಂಡಿದ್ದೀನಿ. ಇಲ್ಲಿ ಕಾಪ್ ಅವರು, ಸುದರ್ಲ್ಯಾಂಡ್ನ ನಾನು ತೊಗೊಂಡಿದ್ದೀನಿ, ಜಾನ್ಸನ್ ಅವ್ರನ್ನ ಬಿಟ್ಟಿದ್ದೀನಿ. ನೀವು ಇನ್ ಕೇಸ್ ಏನಾದರೂ ಕಾಪ್ ಅವ್ರನ್ನ ಬಿಟ್ಟು ನೀವು ಜಾನ್ಸನ್ ಅವ್ರನ್ನ ತೊಗೊತೀರಿ ಅಂದ್ರೆ ತೊಗೋಬೋದು ಸ್ನೇಹಿತರೆ. ಇಲ್ಲಿ ಇಸ್ಮಾಯಿಲ್ ಅವರು ಇದ್ದಾರೆ. ಬಿಕಾಸ್ ಮುಂಬೈ ಇಂಡಿಯನ್ಸ್ಗೆ ಬೆಸ್ಟ್ ಬೌಲರ್ ಆಗಿರುವಂಥ ಇಸ್ಮಾಯಿಲ್ ಅವರು ಇದ್ದರೆ, ಅಥವಾ ಮ್ಯಾಚ್ನ ಚೇಂಜ್ ಮಾಡುವಂಥ ಕೆಪಾಸಿಟಿ ಅವರಿಗಿದೆ ಸ್ನೇಹಿತರೆ. ಸೊ ಹಾಗಾಗಿ ಅವ್ರನ್ನ ನಾನು ಇಲ್ಲಿ ಚೂಸ್ ಮಾಡ್ಕೊಂಡಿದ್ದೀನಿ. ಭಾಟಿಯಾ ಹಾಗೂ ಮ್ಯಾಥ್ಯೂ ಕಡೆಯಿಂದ ಏನಾದರೂ ಒಂದು ಒಳ್ಳೆ ಯೂಜ್ ಸ್ಕೋರ್ಸ್ ಕೆಟ್ಟ ಆದರೆ ಅದರಲ್ಲಿ ಭಾಟಿಯಾ ಅವ್ರದ್ದು ಪವರ್ ಪ್ಲೇನಲ್ಲಿ ತುಂಬಾ ಕಾಂಟ್ರಿಬ್ಯೂಷನ್ ಇಂಪಾರ್ಟೆಂಟ್ ಆಗುತ್ತೆ. ಸೊ ಲೆನ್ನಿಂಗ್, ವರ್ಮಾ ಇಬ್ಬರು ಕೂಡ ಓಪನರ್ಸ್. ಇದರಲ್ಲಿ ವರ್ಮಾ ಸೆಟ್ ಆಗ್ಬೋದು ಅಥವಾ ಲೆನ್ನಿಂಗ್ ಸೆಟ್ ಆಗ್ಬೋದು. ನನ್ನ ಪ್ರಕಾರ ಲೆನ್ನಿಂಗ್ ಅವರು ಸೆಟ್ ಆಗೋ ಚಾನ್ಸಸ್ ಇರುತ್ತೆ ಸ್ನೇಹಿತರೆ. ಇಲ್ಲಿ ಏನಾದರೂ ನೀವು ಚೇಂಜಸ್ನ ಮಾಡ್ಕೋಬೇಕು ಅಂತಿದ್ರಲ್ಲ, ಇಲ್ಲಿ ಕೌರ್ ಅವ್ರನ್ನ ತೆಗೆದು ಇವ್ರನ್ನ ವರ್ಮಾ ಅವ್ರನ್ನ ಚೂಸ್ ಮಾಡ್ಕೊತೀರಿ ಅಂದ್ರೆ ಮಾಡ್ಕೋಬೋದು ಸ್ನೇಹಿತರೆ. ಬಟ್ ಅವಾಗ ಏನಾಗುತ್ತೆ ಅಂದರೆ ಅದು ಡೆಲ್ಲಿ ಕ್ಯಾಪಿಟಲ್ಸ್ ಫೇವರ್ ಟೀಮ್ ಅಂತಲೇ ಶೋ ಆಗುತ್ತೆ ಸ್ನೇಹಿತರೆ. ಇಲ್ಲಿ ಶೋ ಆಗ್ತಿರುವಂಥ 4ನೇ ಟೀಮ್ ನೋಡ್ಬೋದು. ಇಲ್ಲಿ ಬ್ರೇಜಿ ಅವರಿದ್ದಾರೆ, ಕೌರ್, ವರ್ಮಾ, ಜಾನ್ಸನ್, NCR ಭಟ್, ಕಾಪ್, ಕೆರ್, ಸುದರ್ಲ್ಯಾಂಡ್, ಇಸ್ಮಾಯಿಲ್, ಪ್ಯಾಂಡಿ, ಗುಪ್ತಾ ಅವ್ರನ್ನ ತೊಗೊಂಡಿದ್ದೀನಿ ಸ್ನೇಹಿತರೆ. ಇಲ್ಲಿ ನೀವು ಕೇಳ್ಬೋದು ಕೌರ್ ಅವ್ರನ್ನ ಯಾಕೆ ನೀವು ಪ್ರತಿ ಟೀಮ್ನಲ್ಲೂ ಕೂಡ ತೊಗೊಂಡಿದ್ದೀರಿ ಅಂತ. ಬಿಕಾಸ್ ಸ್ನೇಹಿತರೆ ಅವರು ಒಂಥರ ನಮ್ಮ ಹಾರ್ದಿಕ್ ಪಾಂಡೆ ಇದ್ದಾಗೆ ಸ್ನೇಹಿತರೆ. ಆ್ಯಂಡ್ ನಮ್ಮ ಅಭಿಷೇಕ್ ಶರ್ಮಾ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಬಿಕಾಸ್ ಅಭಿಷೇಕ್ ಶರ್ಮಾ ಬೇಡ, ಅವರು ಆಸ್ ಎ ಓಪನರ್. ಬಟ್ ಕೌರ್ ಮಿಡ್ ಆರ್ಡರ್ನಲ್ಲಿ ಸೆಕೆಂಡ್ 1 ಬರ್ತಾರೆ. ನಮ್ಮ ಕೌರ್ ಅವ್ರು ಏನಿದ್ದಾರೆ ಅವ್ರದ್ದು ಕೆಲಸ ಏನಪ್ಪ ಅಂತ ಹೇಳಿದ್ರೆ ಕಮ್ಮಿ ಬಾಲ್ನಲ್ಲಿ ಯೂಜ್ ಸ್ಕೋರ್ನ ಸೆಟ್ ಮಾಡೋದು ಸ್ನೇಹಿತರೆ. ಸೆಟ್ ಆದರೆ ಹೊಡಿತಾರೆ, ಹೋದರೆ ಹೋಗ್ತಾರೆ ಸ್ನೇಹಿತರೆ, ಬಾಲ್ನ ವೇಸ್ಟ್ ಮಾಡಲ್ಲ. ಯಾಕಪ್ಪ ಅಂತಂದರೆ ಅವರು ಮ್ಯಾಕ್ಸಿಮಮ್ 20 ಬಾಲ್ ಆಡಿದ್ರೆ ಅವ್ರದ್ದು ಸ್ಟ್ರೈಕ್ ರೇಟ್ 250 to 230 ಇರುತ್ತೆ ಸ್ನೇಹಿತರೆ. ಒಂದು ಯೂಜ್ ಸ್ಕೋರ್ ಹೊಡೆಯುವಂಥ ಎಬಿಲಿಟಿ ಇರುವಂಥ ಪ್ಲೇಯರ್ ಅವರು. ಇನ್ನು ವರ್ಮಾ, ಇಲ್ಲಿ ನಾನು ಕಾಪ್ ಅವ್ರನ್ನ ಕ್ಯಾಪ್ಟನ್ ಆಗಿ ವೈಸ್ ಕ್ಯಾಪ್ಟನ್ ಆಗಿ ತೊಗೊಂಡಿದ್ದೀನಿ. ರೀಸನ್ ಏನಪ್ಪ ಅಂತ ಹೇಳಿದ್ರೆ ವರ್ಮಾ ಅವರು ಓಪನಿಂಗ್ ಬರ್ತಾರೆ ಹಾಗೂ ಕಾಪ್ ಅವರು ಆಲ್ರೌಂಡರ್. ಸೊ ಇವರಿಬ್ಬರದ್ದು ಕಾಂಬಿನೇಷನ್ ತುಂಬಾ ಚೆನ್ನಾಗಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಇಲ್ಲಿ ಜಾನ್ಸನ್ ಅವರಿದ್ದಾರೆ, ಸುದರ್ಲ್ಯಾಂಡ್ ಅವರಿದ್ದಾರೆ. ಇಬ್ಬರಲ್ಲಿ ಯಾರು ಒಬ್ಬರು 2 3 ವಿಕೆಟ್ನ ತಗೊಳ್ಳೋ ಚಾನ್ಸಸ್ ಇರುತ್ತೆ. ಇನ್ನು ಇಸ್ಮಾಯಿಲ್, ಪ್ಯಾಂಡಿ, ಗುಪ್ತಾ ಅವರಿದ್ದಾರೆ ಸ್ನೇಹಿತರೆ. ಇಲ್ಲಿ ಗುಪ್ತಾ ಅವ್ರ ಜಾಗಕ್ಕೆ ನೀವು ಬೇರೆ ಪ್ಲೇಯರ್ನ ಚೂಸ್ ಮಾಡ್ಕೋಬೋದು. ಬಟ್ ನನ್ನ ಪ್ರಕಾರ ಗುಪ್ತಾ ಹಾಗೂ ಇಸ್ಮಾಯಿಲ್ ಇಬ್ಬರಲ್ಲಿ ಯಾರಿಗಾರು ಒಬ್ಬರಿಗೆ 2 3 ವಿಕೆಟ್ ಬಿಡುತ್ತೆ. ಆಸ್ ಎ ಬೆಸ್ಟ್ ಬೌಲರ್ ಆಗಿ ಬರ್ಬೋದು. ಅಲ್ಲಿ ನೀವು ಬ್ರೈಜಿ ಅವ್ರನ್ನ ತೆಗೆದು ನೀವು ಭಾಟಿ ಅವ್ರನ್ನ ಚೂಸ್ ಮಾಡ್ಕೊತೀನಿ ಅಂದ್ರೂ ಮಾಡ್ಕೋಬೋದು, ಅಥವಾ ನೀವು ಜಾನ್ಸನ್ ಅವ್ರನ್ನ ತೆಗೆದು ನೀವು ಮ್ಯಾಥ್ಯೂ ಅವ್ರನ್ನ ಚೂಸ್ ಮಾಡ್ಕೊತೀನಿ ಅಂದ್ರೂ ಮಾಡ್ಕೋಬೋದು ಸ್ನೇಹಿತರೆ. ಇದು ಓವರ್ ಆಲ್ ಟೀಮ್ನ ನೋಡೋಕೆ ಹೋದರೆ ತುಂಬಾ ಚೆನ್ನಾಗಿದೆ. ಸೊ ಈ ಟೀಮ್ನ ಕೂಡ ನೀವು ಪಿಕ್ ಮಾಡ್ಕೊಳ್ಳಿ. ಏನು ಚೇಂಜಸ್ನ ಮಾಡ್ಕೋಬೇಕು ಅಂತ ಇದ್ದರೆ ಟಾಸ್ ಆದಮೇಲೆ ನೀವು ಚೇಂಜಸ್ನ ಮಾಡ್ಕೊಳ್ಳಿ. ಬಿಕಾಸ್ ಇವತ್ತು ನನ್ನ ಪ್ರಕಾರ ಟಾಸ್ ಯಾರು ಗೆಲ್ತಾರೆ ಅವ್ರು ಈ ಮ್ಯಾಚನ್ನು ಗೆಲ್ತಾರೆ ಸ್ನೇಹಿತರೆ. ಈ ಶೋ ಆಗ್ತಿರುವಂಥ 5ನೇ ಟೀಮ್ನ ನೋಡ್ಬೋದು. ಇಲ್ಲಿ ನನಗೆ ವರ್ಮಾ ಅವ್ರನ್ನ ಕ್ಯಾಪ್ಟನ್ ಆಗಿ ತೊಗೊಂಡಿದ್ದೀನಿ, ಲೆನ್ನಿಂಗ್ ಅವ್ರನ್ನ ಕ್ಯಾಪ್ಟನ್ ಆಗಿ ತೊಗೊಂಡಿದ್ದೀನಿ. ಅದು ಅಲ್ಲದೆ ಇದು ಒಂದು ಡೆಲ್ಲಿ ಕ್ಯಾಪಿಟಲ್ಸ್ ಫೇವರ್ ಟೀಮ್ ಅಂತ ಹೇಳ್ಬೋದು ಸ್ನೇಹಿತರೆ. ಇಲ್ಲಿ ಭಾಟಿ ಅವರಿದ್ದಾರೆ, ಕೌರ್ ಅವರಿದ್ದಾರೆ, NCR ಭಟ್, ಕಾಪ್, ಜಾನ್ಸನ್, ಸುದರ್ಲ್ಯಾಂಡ್, ಕೌರ್, ಪಾಂಡ್ಯ ಅವ್ರನ್ನ ತೊಗೊಂಡಿದ್ದೀನಿ ಸ್ನೇಹಿತರೆ. ಇದು ಡೆಲ್ಲಿ ಕ್ಯಾಪಿಟಲ್ಸ್ ಫೇವರ್ ಟೀಮ್ ಆಗಿರೋದ್ರಿಂದ ಇಲ್ಲಿ ನಾನು ಅತಿ ಹೆಚ್ಚು ಡೆಲ್ಲಿ ಪ್ಲೇಯರ್ಸ್ನ ತೊಗೊಂಡಿದ್ದೀನಿ. ಬಿಕಾಸ್ ಇಲ್ಲಿ ಮ್ಯಾಚ್ ಆದಮೇಲೆ ಒಂದು ಟೀಮ್ ಗೆಲ್ಲುತ್ತೆ, ಒಂದು ಸೋಲುತ್ತೆ ಸ್ನೇಹಿತರೆ. ಸೊ ಹಾಗಾಗಿ ನಾವು ಒಂದು ಫೇವರ್ ಟೀಮ್ನ ಮಾಡಬೇಕಾಗುತ್ತೆ. ಸೊ ನನ್ನ ಪ್ರಕಾರ ಇಲ್ಲಿ ಡೆಲ್ಲಿ ಕ್ಯಾಪಿಟಲ್ಸ್ ಏನಾದರೂ ಫಸ್ಟ್ ಬ್ಯಾಟಿಂಗ್ನ ಮಾಡಿದ್ರೆ, ಅಥವಾ ಡೆಲ್ಲಿ ಕ್ಯಾಪಿಟಲ್ಸ್ ಬ್ಯಾಟಿಂಗ್ ಲೈನಪ್ನ ನೋಡಿದ್ರೆ ಇಲ್ಲಿ ವರ್ಮಾ, ಲೆನ್ನಿಂಗ್ ಅವರು ಆ್ಯಸ್ ಎ ಓಪನರ್ ಆಗಿ ಬರ್ತಾರೆ. ಸೊ ಇವರಿಬ್ಬರು ಏನಾದರೂ ಪವರ್ ಪ್ಲೇನಲ್ಲಿ ಒಂದು 70 to 80 ಸ್ಕೋರ್ನ ಮಾಡ್ತು ಅಂತಿದ್ರೆ ಇವರಿಬ್ಬರದ್ದು ಕಾಂಟ್ರಿಬ್ಯೂಷನ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ನೆಕ್ಸ್ಟ್ ಬರುವಂಥ ಜಾನ್ಸನ್, ರೋಡ್ರಿಗಸ್ ಅವ್ರದ್ದು ಇಬ್ಬರಲ್ಲಿ ಯಾರೊಬ್ಬರು ಸೆಟ್ ಆಗಿ ಒಂದು 30 to 70 ಸ್ಕೋರ್ನ ಹೊಡಿಬೋದು. ಅಂದರೆ ನಾನು ಹೇಳ್ತಿರೋದು ಪಾರ್ಟ್ನರ್ಶಿಪ್ನಲ್ಲಿ ಸ್ನೇಹಿತರೆ. ಕಾಪ್, ಸುದರ್ಲ್ಯಾಂಡ್ ಅವರೇನಾದರೆ ಬೌಲಿಂಗ್ನಲ್ಲಿ 1 to 2 ವಿಕೆಟ್ನ ತೊಗೋಬೋದು. ಆ್ಯಂಡ್ ಪಾಂಡ್ಯ ಅವರ ಒನ್ ಆಫ್ ದ ಬೆಸ್ಟ್ ಬೌಲರ್ ಇನ್ ಡೆಲ್ಲಿ ಕ್ಯಾಪಿಟಲ್ಸ್. ಸೊ ಅವ್ರಿಗೂ ವಿಕೆಟ್ ಬೀಳೋ ಚಾನ್ಸಸ್ ಇರುತ್ತೆ. ಇನ್ನು ಕೌರ್, NCR ಭಟ್, ಹಾಗೂ ನೀವು ಇಲ್ಲಿ NCR ಭಟ್ ಪ್ಲೇಸಲ್ಲಿ ಮ್ಯಾಥ್ಯೂ ಅವ್ರನ್ನ ತೊಗೋದು, ಅಥವಾ ಕೌರ್ನ ನೀವು ಡ್ರಾಪ್ ಮಾಡಿ ಮ್ಯಾಥ್ಯೂ ಅವ್ರನ್ನ ಚೂಸ್ ಮಾಡ್ಕೊತೀರಿ ಅಂದ್ರೆ ಮಾಡ್ಕೋಬೋದು ಸ್ನೇಹಿತರೆ. ಇನ್ನು ನೀವು ಇಲ್ಲಿ ಬ್ಯಾಟಿಂಗ್ ಲೈನಪ್ ವಿಷಯಕ್ಕೆ ಬರೋದಾದರೆ ಇಲ್ಲಿ ಭಾಟಿ ಅವರು ಆಸ್ ಎ ಓಪನರ್ ಪ್ಲೇಯರ್, ಇನ್ನು ಕೌರ್ ಅವರು ಮಿಡ್ ಆರ್ಡರ್ನಲ್ಲಿ ಬರ್ತಾರೆ, ಅಂದರೆ 1 ಬರ್ತಾರೆ. ಇನ್ನು NCR ಭಟ್ ಸೆಕೆಂಡ್ 1 ಬರ್ತಾರೆ ಸ್ನೇಹಿತರೆ. ಸೊ ಕೌರ್, ನನ್ನ ಪ್ರಕಾರ ಕೌರ್ಗೆ ಇವತ್ತು 2 to 3 ವಿಕೆಟ್ ಬೀಳೋ ಚಾನ್ಸಸ್ ಇದೆ. ಸೊ ನನ್ನ ಪ್ರಕಾರ ಇವರು 4 ಜನ ಏನಿದ್ದಾರೆ ಇದರಲ್ಲಿ 2 ಜನ ಕ್ಲಿಕ್ ಆಗೋ ಚಾನ್ಸಸ್ ಇರುತ್ತೆ. ಇನ್ ಕೇಸ್ ಏನಾದರೂ ಡೆಲ್ಲಿ ಕ್ಯಾಪಿಟಲ್ಸ್ ಈ ಮ್ಯಾಚ್ನ ವಿನ್ ಆದರೆ ಈ ಟೀಮ್ ಪಕ್ಕ ಕ್ಲಿಕ್ ಆಗುತ್ತೆ ಸ್ನೇಹಿತರೆ. ಏನೂ ಚೇಂಜಸ್ನ ಮಾಡ್ಕೊಬೇಡಿ. ಇದು ಆ್ಯಸ್ ಇಟ್ ಈಸ್ ಹೇಗಿದೆ ಹಾಗೆ ಚೂಸ್ ಮಾಡ್ಕೊಳ್ಳಿ. ನೀವು ಏನಾದರೂ ಕ್ಯಾಪ್ಟನ್ ವೈಸ್ ಕ್ಯಾಪ್ಟನ್ನ ಚೇಂಜ್ ಮಾಡ್ತೀನಿ ಅಂದರೆ ನೀವು ಆಲ್ರೌಂಡರ್ಸ್ನ ಡೆಲ್ಲಿ ಕ್ಯಾಪಿಟಲ್ಸ್ನ ಚೂಸ್ ಮಾಡೋದು. ಬಟ್ ನನ್ನ ಪ್ರಕಾರ ವರ್ಮಾ, ಲೆನ್ನಿಂಗ್ ಈಸ್ ಬೆಸ್ಟ್ ಪಿಕ್ ಅಂತ ಹೇಳ್ಬೋದು ಸ್ನೇಹಿತರೆ. ಇಲ್ಲಿ ಶೋ ಆಗ್ತಿರುವಂಥ 6ನೇ ಟೀಮ್ನ ನೋಡ್ಬೋದು. ಇಲ್ಲಿ ಬ್ರೈಜ್ ಅವರಿದ್ದಾರೆ, ಕೌರ್ ಅವರು, ರೋಡ್ರಿಗಸ್, ಮ್ಯಾಥ್ಯೂ, NCR ಭಟ್, ಕಾಪ್, ಕೆರ್, ಸುದರ್ಲ್ಯಾಂಡ್, ಇಸ್ಮಾಯಿಲ್, ಮಿನ್ನು ಹಾಗೂ ಗುಪ್ತಾ ಅವ್ರನ್ನ ತೊಗೊಂಡಿದ್ದೀನಿ ಸ್ನೇಹಿತರೆ. ಇಲ್ಲಿ ಕೆರ್ ಅವ್ರನ್ನ ಕ್ಯಾಪ್ಟನ್ ಹಾಗೂ ರೋಡ್ರಿಗಸ್ ಅವ್ರನ್ನ
ವೈಸ್ ಕ್ಯಾಪ್ಟನಾಗಿ ತೊಗೊಂಡಿದ್ದೀನಿ. ಇನ್ ಕೇಸ್ ಏನಾದರೂ ಸ್ಟಾರ್ಟಿಂಗ್ನಲ್ಲಿ ಲರ್ನಿಂಗ್ ವರ್ಮಾ ಇಬ್ಬರು ವಿಕೆಟ್ನ ಕಳ್ಕೊಂಡ್ರೆ ನೆಕ್ಸ್ಟ್ ಬರುವಂಥ ರೋಡ್ರಿಗಸ್, ಕಾಪ್, ಸುತರ್ಲ್ಯಾಂಡ್ ಹಾಗೂ ಜಾನ್ಸನ್ ಅವರು ಬರ್ತಾರೆ ಸ್ನೇಹಿತರೆ. ಸೊ ಇವರು 4 ಜನದಲ್ಲಿ ಯಾರಾದರೂ ಇಬ್ಬರು ಸೆಟ್ಟಾಗಿ ಡೆಲ್ಲಿ ಕ್ಯಾಪಿಟಲ್ಸ್ ಪರ ಒಂದು ಒಳ್ಳೆ ಇನ್ನಿಂಗ್ಸ್ನ ಆಡ್ಬೋದು ಸ್ನೇಹಿತರೆ. ಇನ್ನು ಮುಂಬೈ ಇಂಡಿಯನ್ಸ್ನಲ್ಲಿ ಮ್ಯಾಥ್ಯೂ ಎನ್ ಸಿ ಆರ್ ಭಟ್ ಹಾಗೂ ಮ್ಯಾಥ್ಯೂ ಹಾಗೂ ಬಾಟಿ ಅವರು ಎಂದರೆ ಇಬ್ಬರು ಓಪನರ್. ನೆಕ್ಸ್ಟ್ ಬರುವಂಥ ಕೌರ್ ಎನ್ ಸಿ ಆರ್ ಭಟ್ ಸೆಟ್ಲಾಗಿ ಒಂದು ಒಳ್ಳೆ ಸ್ಕೋರ್ನ ಸೆಟ್ ಮಾಡಿದ್ರೆ ಡೆಲ್ಲಿ ಕ್ಯಾಪಿಟಲ್ಸ್ನ ಚೇಸ್ ಮಾಡೋಕ್ಕೆ ಈಸಿ ಆಗುತ್ತೆ ಸ್ನೇಹಿತರೆ. ಇನ್ನು ಕೆರ್ ಅವರು ಯಾವುದೇ ಮ್ಯಾಚ್ನಲ್ಲಿ ಪಾಯಿಂಟ್ನ ಅತಿ ಹೆಚ್ಚು ತೊಗೊಂಡಿಲ್ಲ. ಸೊ ಇವತ್ತು ಫೈನಲ್ ಮ್ಯಾಚ್ ಆಗಿರೋದ್ರಿಂದ ಇವ್ರ ಕಡೆಯಿಂದ ಒಂದು ಒಳ್ಳೆ ಬಿಗ್ ಇನ್ನಿಂಗ್ಸ್ನ ನೋಡ್ಬೋದು ಸ್ನೇಹಿತರೆ. ರೋಡ್ರಿಗಸ್ ಮಿಡ್ ಆರ್ಡರ್ನಲ್ಲಿ ಬರೋದ್ರಿಂದ ಸೊ ಇವ್ರ ಕಡೆಯಿಂದ ಏನಾದರೂ 30 to 40 ಸ್ಕೋರ್ನ ಎಕ್ಸ್ಪೆಕ್ಟ್ ಮಾಡ್ತು ಅಂತಿದ್ರೆ ಕ್ಯಾಪ್ಟನ್ ಹಾಗೂ ವೈಸ್ ಕ್ಯಾಪ್ಟನ್ ಕಾಂಬಿನೇಷನ್ ತುಂಬಾ ಚೆನ್ನಾಗಿರುತ್ತೆ. ಇನ್ನು ಸುತರ್ಲ್ಯಾಂಡ್, ಇಸ್ಮಾಯಿಲ್, ಮಿನ್ನು, ಗುಪ್ತಾ. ಇಲ್ಲಿ ಗುಪ್ತಾ ಇಸ್ಮಾಯಿಲ್ದು ಕಾಂಟ್ರಿಬ್ಯೂಷನ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಮಿನ್ನು, ಸುತರ್ಲ್ಯಾಂಡ್, ಕಾಪ್ ಇವ್ರು 3 ಜನದಲ್ಲಿ ಯಾರಾದರೂ ಇಬ್ಬರು 2 ವಿಕೆಟ್ನ ತೊಗೊಂಡ್ರೆ ಡೆಲ್ಲಿ ಕ್ಯಾಪಿಟಲ್ಸ್ಗೆ ಅಥವಾ ನಾವು ಮಾಡಿರೋ ಟೀಮ್ ಏನಿದೆ ಇದು ಗ್ರ್ಯಾಂಡ್ ಲೀಗ್ನಲ್ಲಿ ಹಿಟ್ ಆಗೋ ಚಾನ್ಸ್ ಇರುತ್ತೆ ಸ್ನೇಹಿತರೆ. ಓವರಾಲ್ ಟೀಮ್ನ ನೋಡೋಕ್ಕೆ ಹೋದರೆ ಇಲ್ಲಿ ಟೀಮ್ ಈಕ್ವಲ್ ಆಗಿದೆ. ನೀವು ಈ ಟೀಮ್ನ ಕೂಡ ಪಿಕ್ ಮಾಡ್ಕೊಳ್ಳಿ. ನೀವು ಇಲ್ಲಿ ಚೇಂಜಸ್ನ ಮಾಡ್ಕೋಬೇಕು ಅಂದರೆ ರೋಡ್ರಿಗಸ್ ಪ್ಲೇಸಲ್ಲಿ ನೀವು ಕಾಪ್ ಅವ್ರನ್ನ ಚೂಸ್ ಮಾಡ್ಕೊತೀನಿ ಅಂದರೆ ಮಾಡ್ಕೋಬೋದು, ಅಂದರೆ ವೈಸ್ ಕ್ಯಾಪ್ಟನ್ ಆಗಿ ಚೂಸ್ ಮಾಡ್ಕೊತೀನಿ ಅಂದರೂ ಮಾಡ್ಕೋಬೋದು ಸ್ನೇಹಿತರೆ. ಇಲ್ಲಿ ಶೋ ಆಗ್ತಿರುವಂಥ ಕೊನೆಯ ಟೀಮ್ನ ನೋಡ್ಬೋದು ಸ್ನೇಹಿತರೆ. ಇದು ಮುಂಬೈ ಇಂಡಿಯನ್ಸ್ ಫೇವರ್ ಟೀಮ್ ಅಂತಲೇ ಹೇಳ್ಬೋದು ಸ್ನೇಹಿತರೆ. ಇಲ್ಲಿ ಬಾಟಿಯಾ, ಕೌರ್, ರೋಡ್ರಿಗಸ್, ವರ್ಮಾ ಆ್ಯಂಡ್ ಮ್ಯಾಥ್ಯೂ ಅವ್ರನ್ನ ತೊಗೊಂಡಿದ್ದೀನಿ. ಎನ್ ಸಿ ಆರ್ ಭಟ್ ಅವ್ರನ್ನ ತೊಗೊಂಡಿದ್ದೀನಿ. ಸುತರ್ಲ್ಯಾಂಡ್, ಕೌರ್, ಇಸ್ಮಾಯಿಲ್ ಹಾಗೂ ಪಾಂಡೆ ಅವ್ರನ್ನ, ಗುಪ್ತಾ ಅವ್ರನ್ನ ತೊಗೊಂಡಿದ್ದೀನಿ ಸ್ನೇಹಿತರೆ. ಇಲ್ಲಿ ಎನ್ ಸಿ ಆರ್ ಭಟ್ ಹಾಗೂ ಮ್ಯಾಥ್ಯೂ ಅವ್ರನ್ನ ಕ್ಯಾಪ್ಟನ್ ಹಾಗೂ ವೈಸ್ ಕ್ಯಾಪ್ಟನ್ ಆಗಿ ತೊಗೊಂಡಿದ್ದೀನಿ. ಇನ್ ಕೇಸ್ ಏನಾದರೂ ಈ ಮ್ಯಾಚ್ನ ಮುಂಬೈ ಇಂಡಿಯನ್ಸ್ ಗೆಲ್ತು ಅಂತ ಹೇಳಿದ್ರೆ ಇಲ್ಲಿ ಮುಂಬೈ ಇಂಡಿಯನ್ಸ್ ಫೇವರ್ ಒಂದು ಟೀಮ್ನ ಮಾಡಬೇಕಾಗುತ್ತೆ ಸ್ನೇಹಿತರೆ. ಇಲ್ಲಿ ಮ್ಯಾಥ್ಯೂ ಏನಾದರೂ ಓಪನಲ್ಲಿ ಒಂದು ಒಳ್ಳೆ ಸ್ಕೋರ್ನ ಸೆಟ್ ಮಾಡಿ ನೆಕ್ಸ್ಟ್ ಬರುವಂಥ ಗೌರವ್ ಏನಿದ್ದಾರೆ ಅವರು ಒಂದು 30 to 40 ರನ್ ಹೊಡೆದ್ರೆ ಒಳ್ಳೆ ಟೀಮ್ ಪಾರ್ಟ್ನರ್ಶಿಪ್ ಬಿಲ್ಡ್ ಆಗುತ್ತೆ ಸ್ನೇಹಿತರೆ. ಆ್ಯಂಡ್ ನೆಕ್ಸ್ಟ್ ಇಲ್ಲಿ ಎನ್ ಸಿ ಆರ್ ಭಟ್ ಏನಾದರೂ ಒಂದು 30 ಸ್ಕೋರ್ನ ಹೊಡೆದು 3-4 ವಿಕೆಟ್ನ ಎತ್ತಾಕೊಂಡ್ರೆ ಆ್ಯಸ್ ಎ ಕ್ಯಾಪ್ಟನ್ ಆಗಿ ಇವರಿಗೆ 300+ ಪಾಯಿಂಟ್ ಬರೋ ಚಾನ್ಸಸ್ ಇರುತ್ತೆ. ಇನ್ನು ಇಲ್ಲಿ ಕೌರ್ ಅವರು, ಇಸ್ಮಾಯಿಲ್, ಗುಪ್ತಾ ಅವರು ಇದ್ದಾರೆ. ಇವರು 3 ಜನದಲ್ಲಿ ಯಾರಾದರೂ ಇಬ್ಬರು ಒಂದೊಂದು ವಿಕೆಟ್ನ ತೊಗೊಂಡ್ರೆ ಸಾಕು ಸ್ನೇಹಿತರೆ. ಟೀಮ್ ಈಕ್ವಲ್ ಆಗಿ ಹಿಟ್ ಆಗೋ ಚಾನ್ಸಸ್ ಇರುತ್ತೆ. ಇನ್ನು ಡೆಲ್ಲಿ ಕ್ಯಾಪಿಟಲ್ಸ್ ಟೀಮ್ನ ಪ್ಲೇಯರ್ಸ್ಗಳನ್ನ ನೋಡೋದಾದರೆ ಇಲ್ಲಿ ಸುತರ್ಲ್ಯಾಂಡ್, ವರ್ಮಾ, ರೋಡ್ರಿಗಸ್ ಅವರಿದೆ. ನೀವು ಇಲ್ಲಿ ರೋಡ್ರಿಗಸ್ ಪ್ಲೇಸಲ್ಲಿ ಲರ್ನಿಂಗ್ ಅವ್ರನ್ನ ತೊಗೊತೀನಿ ಅಂದರೆ ತೊಗೋಬೋದು, ಅಥವಾ ಬಾಟಿಯಾ ಪ್ಲೇಸ್ನಲ್ಲಿ ಅಥವಾ ರೋಡ್ರಿಗಸ್ನ ಡ್ರಾಪ್ ಮಾಡಿ ನೀವು ಬ್ರೈಸಿ ಅವ್ರನ್ನ ಚೂಸ್ ಮಾಡ್ಕೊತೀನಿ ಅಂದರೂ ಮಾಡ್ಕೋಬೋದು ಸ್ನೇಹಿತರೆ. ಆ್ಯಂಡ್ ಇಲ್ಲಿ ಲರ್ನಿಂಗ್ ಅವರು, ವರ್ಮಾ ಅವ್ರು ಏನಿದೆ ಇವ್ರದ್ದು ಪಾರ್ಟ್ನರ್ಶಿಪ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಇನ್ ಕೇಸ್ ಏನಾದರೂ ಸುತರ್ಲ್ಯಾಂಡ್ 2-3 ವಿಕೆಟ್ನ ತೊಗೊಂಡ್ರೆ ಅಥವಾ ಒಂದು ಸ್ಕೋರ್ನಲ್ಲಿ ಸೆಟ್ ಮಾಡಿ ನೆಕ್ಸ್ಟ್ ಬರುವಂಥ ರೋಡ್ರಿಗಸ್ ಅವರು ಏನಿದ್ದಾರೆ ಸೊ ಅವ್ರ ಕಡೆಯಿಂದ ನಾವು ಒಂದು 20 to 30 ಸ್ಕೋರ್ನ ಎಕ್ಸ್ಪೆಕ್ಟ್ ಮಾಡ್ಬೋದು ಸ್ನೇಹಿತರೆ. ಇದು ಟೀಮ್ನ ಓವರಾಲ್ ನೋಡ್ತೀವಿ ಅಂದರೆ ನೀವು ಇದು ಒಂದು ಮುಂಬೈ ಇಂಡಿಯನ್ಸ್ ಫೇವರ್ ಟೀಮ್ ಅಂತಲೇ ಹೇಳ್ಬೋದು ಸ್ನೇಹಿತರೆ. ಇನ್ ಕೇಸ್ ಏನಾದರೂ ಮುಂಬೈ ಇಂಡಿಯನ್ಸ್ ಮೊನ್ನೆ ಗುಜರಾತ್ ಟೀಮ್ಗೆ ಸ್ಕೋರ್ ಸೆಟ್ ಮಾಡಿದಾಗೆ ಏನಾದರೂ 200+ ಸ್ಕೋರ್ನ ಸೆಟ್ ಮಾಡಿದ್ರೆ ಡೆಲ್ಲಿ ಕ್ಯಾಪಿಟಲ್ಸ್ನಲ್ಲಿ ಓಪನರ್ ಬರುವಂಥ ವರ್ಮಾ, ಲರ್ನಿಂಗ್ ಅವ್ರು ಏನಾದರೂ ಒಂದು ಒಳ್ಳೆ ಸ್ಕೋರ್ನ ಸೆಟ್ ಮಾಡಿ ನೆಕ್ಸ್ಟ್ ವಿಕೆಟ್ನ ಕಳ್ಕೊಂಡ್ರೆ ಅದರಲ್ಲಿ ಕೌರ್, ಗುಪ್ತಾ, ಇಸ್ಮಾಯಿಲ್ ಇವ್ರದ್ದು ಕಾಂಟ್ರಿಬ್ಯೂಷನ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಸೊ ಇವರಿಗೆ ವಿಕೆಟ್ ಬೀಳೋ ಚಾನ್ಸಸ್ ಇರುತ್ತೆ ಸ್ನೇಹಿತರೆ. ಇನ್ ಕೇಸ್ ಏನಾದರೂ ಮುಂಬೈಗಿದ್ರೆ ಈ ಟೀಮ್ ಪಕ್ಕಾ ಹಿಟ್ ಆಗುತ್ತೆ, ಬರ್ದಿಟ್ಕೊಳ್ಳಿ ಸ್ನೇಹಿತರೆ. ಐ ಹೋಪ್ ನಾನು ಮಾಡಿರೋ ಈ ವಿಡಿಯೋ ನಿಮಗೆ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಸ್ನೇಹಿತರೆ. ಹಾಗೂ ನಾನು ಕೊಟ್ಟಿರೋ ಡ್ರೀಮ್ 11 ಟೀಮ್ ಅನಾಲಿಸಿಸ್ ನಿಮಗೆ ಯೂಸ್ಫುಲ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ ಸ್ನೇಹಿತರೆ, ಹಾಗೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಒಂದು ಲೈಕ್, ಒಂದು ಸಬ್ಸ್ಕ್ರೈಬ್ ನಮಗೆ ವಿಡಿಯೋನ ಮಾಡೋಕ್ಕೆ ಮೋಟಿವೇಶನ್ ಆಗುತ್ತೆ ಸ್ನೇಹಿತರೆ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ ಸ್ನೇಹಿತರೆ. ಎಲ್ಲರಿಗೂ ಶುಭವಾಗಲಿ. ಜೈ ಶ್ರೀರಾಮ್.